ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಂದು ನಾನು ನಿಮಗೆ ಸುಂದರವಾದ ಮತ್ತು ಯೂನಿಕ್ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಅನ್ನು ಹೇಗೆ ಕಟ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಾನು ಬ್ಲೌಸ್ನ ಉದ್ದ 14.5 ಇಂಚ್ ರೆಡಿ ತೊಗೊಂಡಿದ್ದೀನಿ ಮತ್ತು ವೆಸ್ಟು 9.75 ಇಂಚ್ ಮತ್ತು ಚೆಸ್ಟ್ ಬಂದು 10 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಆರ್ಮೋಲ್ ಬಂದು 6 ಇಂಚ್ ಲೆಂತು ಮತ್ತು ಇಲ್ಲಿ ಶೋಲ್ಡರ್ ಬಂದು 6 ಇಂಚು ಮತ್ತು ನಾನು ಇಲ್ಲಿ ನೆಕ್ ವಿಡ್ತ್ ಬಂದು 2.5 ಇಂಚ್ ತೊಗೊಂಡಿದ್ದೀನಿ ಮತ್ತು ನೆಕ್ ಡೀಪ್ ಬಂದು 10.5 ಇಂಚ್ ಮತ್ತು ನಾನು ಇಲ್ಲಿ ಸ್ಕ್ವಯರ್ ಆಗಿ ಬಾಕ್ಸ್ ರೆಡಿ ಮಾಡಿಕೊಂಡು ಈ ರೀತಿ ಲೀಫ್ ಶೇಪ್ ಮಾಡಿದ್ದೀನಿ. ಈ ಲೀಫ್ ಶೇಪ್ನ ಈಗ ನಾನು ಕ್ಯಾನ್ವಾಸ್ ಮೇಲೆ ಪ್ರಿಂಟ್ ಮಾಡ್ತಾಯಿದ್ದೀನಿ. ಈ ರೀತಿ ಕ್ಯಾನ್ವಾಸ್ನ ಟಾಪ್ ಸೈಡ್ ಇಟ್ಟು ಪಿನ್ ಮಾಡಿ ಮತ್ತು ಈ ರೀತಿಯಾಗಿ ನಾನು ಎರಡೂ ಕಡೆ ಕೂಡ ಲೀಫ್ ಶೇಪು ಡ್ರಾ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ನಾನು 1.5 ಇಂಚಷ್ಟು ಮಾರ್ಜಿನ್ ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಕಟ್ ಮಾಡಿ ರೆಡಿ ಮಾಡಿದ್ಮೇಲೆ ಸೆಂಟರ್ಗೆ ಒಂದು ನಾಚ್ ಮಾಡಿ ಮತ್ತು ಈಗ ಇಲ್ಲಿ ನಾನು ಬ್ಯಾಕ್ ಸೈಡ್ಗೆ ಇದನ್ನು ಇಟ್ಟು ಅಂದರೆ ಲೈನಿಂಗ್ ಪೀಸ್ ಮೇಲೆ ಇದನ್ನು ಐರನ್ ಮಾಡ್ಬೋದು, ಇಲ್ಲದೇ ಇದ್ದರೆ ಇಲ್ಲಿ ಸ್ಟಿಚ್ ಕೂಡ ಹಾಕ್ಬೋದು. ನಾನಿಲ್ಲಿ ಐರನ್ ಮಾಡಿದ್ದೀನಿ ಮತ್ತು ಇದನ್ನು ನಾನು ಮೇನ್ ಪೀಸು ಸೀದಾ ಮಾಡಿ ಇಟ್ಟು ಅದ್ರ ಮೇಲೆ ಈ ರೀತಿಯಾಗಿ ಪಿನ್ನಿಂದ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಮತ್ತು ಈಗ ನಾನು ಡ್ರಾ ಮಾಡಿರೋ ಕ್ಯಾನ್ವಾಸ್ ಮೇಲೆ ಡ್ರಾ ಮಾಡಿದ್ದೀನಲ್ಲ, ಆ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡ್ತಾ ಹೋಗ್ತೀನಿ. ಹೀಗೆ ಈ ರೀತಿಯಾಗಿ ಸ್ಟಿಚ್ ಮಾಡಿ ಪೂರ್ತಿ ನೆಕ್ ಕೂಡ ಇದೇ ರೀತಿ ಸ್ಟಿಚ್ ಮಾಡಿದ್ದೀನಿ. ಮತ್ತು ಇಲ್ಲಿ 0.25 ಅಷ್ಟು ಮಾರ್ಜಿನ್ ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಇರೋ ಕ್ಯಾನ್ವಾಸು ಮತ್ತು ಲೈನಿಂಗ್ ಪೀಸು ಮೇನ್ ಪೀಸ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಮತ್ತು ಇಲ್ಲಿ ಚಿಕ್ಕದಾಗಿ ಕಟ್ಸ್ ಮಾಡಬೇಕು. ಈ ರೀತಿ ರೌಂಡ್ ತಿರುಗೋ ಜಾಗದಲ್ಲೆಲ್ಲ ನೀಟಾಗಿ ಕಟ್ಸ್ ಮಾಡಿದ್ದೀನಿ. ಮತ್ತು ಇದನ್ನು ನಾನಿಲ್ಲಿ ಟರ್ನ್ ಮಾಡ್ತಾಯಿದ್ದೀನಿ. ಈ ರೀತಿ ಟರ್ನ್ ಮಾಡಿದ್ಮೇಲೆ ಈಗ ಕಾರ್ನರಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಹೀಗೆ ಕೈಯಿಂದ ಫಿನಿಶಿಂಗ್ ಮಾಡ್ತಾ ಕಾರ್ನರಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಹೀಗೆ ಈಗ ರೆಡಿಯಾಗಿದೆ ನೆಕ್ಕು. ಮತ್ತು ನಾನಿಲ್ಲಿ ಲೈನಿಂಗ್ ಪೀಸು ಮತ್ತು ಮೇನ್ ಪೀಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಲಾಂಗ್ ಸ್ಟಿಚ್ ಇಟ್ಟು ಈ ರೀತಿಯಾಗಿ ಅಟ್ಯಾಚ್ ಮಾಡಬೇಕು. ಪೂರ್ತಿ ಬ್ಲೌಸ್ ಕೂಡ ಇದೇ ರೀತಿ ಲೈನಿಂಗ್ನ ಮೇನ್ ಪೀಸ್ಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಮತ್ತು ಇವಾಗ ಎಕ್ಸ್ಟ್ರಾ ಇರೋ ಪೀಸೆಲ್ಲ ಕಟ್ ಮಾಡಿ ತೆಗಿತಿದ್ದೀನಿ. ಹೀಗೆ ಆ್ಯಸ್ ಇಟ್ ಈಸ್ ಏನಿದೆ ಅದೇ ಪ್ರಕಾರ ಕಟ್ ಮಾಡಬೇಕು. ಲೈನಿಂಗ್ ಪೀಸ್ ಏನಿದೆ ಅದೇ ರೀತಿ ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ಸೆಂಟರ್ಗೆ ಒಂದು ಟಕ್ಸ್ ಮಾಡಿ ಈ ರೀತಿ 1/2 ಇಂಚು ಮತ್ತು 4 ಇಂಚ್ ಲೆಂತ್ ಅಷ್ಟು ಡಾಟ್ ಹಿಡಿತಾ ಇದ್ದೀನಿ. 1/2 ಇಂಚ್ ಬಿಡ್ತು, 4 ಇಂಚ್ ಲೆಂತು. ಮತ್ತು ಈಗ ನಾನು ಬ್ಯಾಕ್ ಪಟ್ಟಿ ರೆಡಿ ಮಾಡಿಕೊಂಡು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ರೀತಿ ಬ್ಯಾಕ್ ಪಟ್ಟಿಗೆ ಮೊದಲೇ ನಾನಿಲ್ಲಿ ಸ್ಟಿಚ್ ಮಾಡಿದ್ದೀನಿ ಒಂದು ಸೈಡು. ಮತ್ತು ಈಗ ಪಟ್ಟಿ ಮೇಲೆ ಸ್ಟಿಚ್ ಮಾಡಬೇಕು. ಮತ್ತು ನಾನು ಇದನ್ನು ಹಿಂಭಾಗಕ್ಕೆ ಫೋಲ್ಡ್ ಮಾಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಹೀಗೆ ಎಕ್ಸ್ಟ್ರಾ ಬಂದಿರೋದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಮತ್ತು ಇಲ್ಲಿ 3 ಇಂಚ್ ಪಟ್ಟಿ ತೊಗೊಂಡಿದ್ದೀನಿ ನಾನು. ಇದನ್ನು ಡಬಲ್ ಫೋಲ್ಡಿಂಗ್ ಮಾಡಿ ಈ ರೀತಿ 0.25 ಇಂಚಷ್ಟು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಹೀಗೆ ಈ ರೀತಿ ಸ್ಟಿಚ್ ಮಾಡಿದ್ದಾದಮೇಲೆ ಮತ್ತೆ ಇಲ್ಲಿ ನಾನು ಟರ್ನ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಟರ್ನ್ ಮಾಡಿದ್ಮೇಲೆ ಇದನ್ನು ಐರನ್ ಮಾಡಿಕೊಂಡು ಈ ರೀತಿಯಾಗಿ ಪ್ಲೀಟ್ಸ್ ಕೊಡ್ತಾ ಹೋಗಬೇಕು. ಈ ಡಿಸೈನು ರೆಡಿ ಆದಮೇಲೆ ತುಂಬ ಯೂನಿಕ್ಕಾಗಿ ಸೂಪರಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ಡಿಸೈನು ಹಬ್ಬಗಳಿಗೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಪ್ಲೀಟ್ಸ್ ಕೊಡ್ತಾ ಹೋಗಬೇಕು. ಈ ಪೂರ್ತಿ ಪಟ್ಟಿ ಕೂಡ ಇದೇ ರೀತಿ ಪ್ಲೀಟ್ಸ್ ಮಾಡಬೇಕು. ಇದು ಮನೇಲೇ ಆರಾಮಾಗಿ ನೀವು ತಯಾರು ಮಾಡ್ಕೋಬೋದು. ಈ ಡಿಸೈನ್ನ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಡಿಸೈನ್ ಇದು. ಮತ್ತು ನಿಮಗೆ ಸ್ಲೀವ್ಸ್ ಡಿಸೈನ್ ಬೇಕು ಅಂದ್ರೂ ನಮ್ಮ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ, ಅದನ್ನು ನೋಡಿ ಫ್ರೆಂಡ್ಸ್. ಇದೇ ರೀತಿ ನಾನಿಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ಫುಲ್ಲು ಸ್ಟಿಚ್ ಆಗಿದೆ. ಈ ರೀತಿಯಾದ ಪ್ರಿಲ್ ರೆಡಿಯಾಗಿದೆ. ಈಗ ನಾನಿಲ್ಲಿ 2.5 ಇಂಚ್ ಉದ್ದ ಮತ್ತು 2.5 ಇಂಚ್ ಅಗಲದ ಪಟ್ಟಿ ತೊಗೊಂಡಿದ್ದೀನಿ. ಅದು ಕಾಂಟ್ರಾಸ್ಟ್ ಕಲರಲ್ಲಿ ತೊಗೊಂಡಿದ್ದೀನಿ. ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಹೀಗೆ ಸ್ಟಿಚ್ ಮಾಡ್ಕೋಬೇಕು.
ನಾನು ಈ ರೀತಿಯಾಗಿ ಈ ಪ್ಯಾಟರ್ನ್ನ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೀಗೆ ಫೋಲ್ಡ್ ಮಾಡಿ ಕಾರ್ನರಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಮತ್ತು ನಾನಿಲ್ಲಿ ಸೆಂಟರ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಹೀಗೆ ಇದನ್ನು ಸೆಂಟರ್ಗೆ ಒಂದೊಂದಾಗಿ ಇಟ್ಟು ಈ ರೀತಿ ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ಗ್ರೀನ್ ಕಲರು ಮತ್ತು ಒಂದು ರೆಡ್ ಕಲರ್ ಇಟ್ಟಿದ್ದೀನಿ ಇಲ್ಲಿ ನಾನು. ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಇದೇ ರೀತಿ ಸ್ಟಿಚ್ ಮಾಡಬೇಕು. ಕರೆಕ್ಟಾಗಿ ಫಿಕ್ಸ್ ಮಾಡಬೇಕಾಗತ್ತೆ ಇದನ್ನು. ಈಗ ನಾನಿಲ್ಲಿ ರೆಡಿ ಮಾಡಿರೋ ಪ್ರಿಲ್ನ ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ಹೀಗೆ ಕಾರ್ನರಲ್ಲೇ ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೀಗೆ ನೀಟಾಗಿ ರೌಂಡ್ ಶೇಪಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ನಾನು ಪಾಯಿಂಟ್ ಕೊಟ್ಟು ಈ ರೀತಿ ಟರ್ನ್ ಮಾಡ್ತಾ ಇದ್ದೀನಿ. ಇದನ್ನು ಈ ರೀತಿಯಾಗಿ ನಾವು ರೆಡಿ ಮಾಡಿರೋ ಪ್ಯಾಟರ್ನ್ ಮೇಲೆ ಫಿಕ್ಸ್ ಮಾಡಬೇಕು ಈ ರೀತಿ. ಈಗ ನಾನು ರೆಡಿ ಮಾಡಿರೋ ಪ್ಯಾಟರ್ನ್ ಮೇಲೆ ಅದು ನೀಟಾಗಿ ಕಾರ್ನರ್ ಕವರ್ ಆಗೋ ಹಾಗೆ ಸ್ಟಿಚ್ ಮಾಡ್ತಾ ಹೋಗಬೇಕು. ಇದೇ ರೀತಿ ಎರಡು ಸೈಡು ಕೂಡ ಮಾಡ್ಕೋಬೇಕು. ನಾನಿಲ್ಲಿ ಎರಡೂ ಕಡೆ ಕೂಡ ಇದೇ ರೀತಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈಗ ನಾನು ಬಾಟಮ್ ಸೈಡ್ ಕೂಡ ಇದು ಫೋಲ್ಡ್ ಮಾಡಿಬಿಟ್ಟು ಈ ರೀತಿಯಾಗಿ ಫಿನಿಶಿಂಗ್ ಮಾಡ್ತಾ ಇದ್ದೀನಿ. ಶೋಲ್ಡರ್ ಹತ್ರ ಮತ್ತು ಬಾಟಮ್ ಹತ್ರ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಈ ರೀತಿಯಾಗಿ ರೆಡಿಯಾಗಿದೆ ಫ್ರೆಂಡ್ಸ್ ಡಿಸೈನ್. ಮತ್ತು ನಾನಿಲ್ಲಿ ಇದಕ್ಕೆ ಒಂದು ಲೇಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ, ಗೋಲ್ಡ್ ಕಲರ್ ಲೇಸ್ನ. ರೀತಿಯಾಗಿ ಕಾರ್ನರಲ್ಲೇ ಸ್ಟಿಚ್ ಮಾಡ್ತಾ ಹೋಗಬೇಕು ಈ ಲೇಸ್ನ. ಹೀಗೆ ನೀಟಾಗಿ ಫಿನಿಶಿಂಗ್ ಕೊಟ್ಟು ಈ ರೀತಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಕಾರ್ನರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಿ ಈ ರೀತಿ ಅಟ್ಯಾಚ್ ಮಾಡ್ತಿದ್ದೀನಿ. ಈಗ ಇದ್ರ ಮೇಲೆ ಮತ್ತೆ ಡಬಲ್ ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿಯಾದ ಬ್ಲೌಸ್ ಡಿಸೈನ್ಗಳು ಇನ್ನೂ ಬೇಕಾದಷ್ಟು ನಮ್ಮ ಚಾನಲಲ್ಲಿದೆ. ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ಈ ರೀತಿಯಾಗಿ ನಾನು ಎರಡೂ ಕಡೆ ಕೂಡ ಲೇಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹೀಗೆ ನೀಟಾಗಿ ಫಿನಿಶಿಂಗ್ ಕೊಡ್ತಾ ಸ್ಟಿಚ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಇದಕ್ಕೂ ಕೂಡ ಡಬಲ್ ಸ್ಟಿಚ್ ಮಾಡ್ತಿದ್ದೀನಿ. ಲೇಸ್ಗೆ ಡಬಲ್ ಸ್ಟಿಚ್ ಮಾಡೋದ್ರಿಂದ ನೀಟಾಗಿ ಕೂರುತ್ತೆ, ಫಿನಿಶಿಂಗ್ ನೀಟಾಗಿ ಬರುತ್ತೆ. ಈ ರೀತಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಮತ್ತು ಇಲ್ಲಿ ನಾನು ವೆಸ್ಟ್ ಸೈಡ್ ಕೂಡ ಲೇಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಬೇರೆ ಡಿಸೈನ್ ನಾನು ಇಲ್ಲಿ ತೊಗೊಂಡಿದ್ದೀನಿ, ಲೇಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ರೀತಿಯ ಕಾರ್ನರಲ್ಲೇ ಅಟ್ಯಾಚ್ ಮಾಡ್ತಾ ಮತ್ತು ನಾನು ಇಲ್ಲಿ ಕೂಡ ಡಬಲ್ ಸ್ಟಿಚ್ ಮಾಡ್ತಾ ಇದ್ದೀನಿ ಹೀಗೆ. ಮತ್ತು ನಮ್ಮ ಚಾನಲಲ್ಲಿರೋ ಡಿಸೈನ್ಗಳೆಲ್ಲ ಬಿಗಿನರ್ಸ್ ಕೂಡ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಈ ರೀತಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಈ ದಿನದ ಡಿಸೈನ್ ಈ ರೀತಿಯಾಗಿ ತಯಾರಾಗಿದೆ ಫ್ರೆಂಡ್ಸ್. ಈ ನೆಕ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನೂ ಹೆಚ್ಚು ಡಿಸೈನ್ಗಳು ಮತ್ತು ಟೈಲರಿಂಗ್ ಟ್ಯುಟೋರಿಯಲ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರಿಬೇಡಿ. ಧನ್ಯವಾದಗಳು.